आज के संदेश में हम ये बताना चाहते हैं, इस गांव में मोहब्बत, प्यार, प्रेम, अपने आप पड़ोस में, आसपास पड़ोस में जो प्रेम की बात हम करना चाहते हैं। ಇವತ್ತಿನ ದಿನದಲ್ಲಿ ದೇವರ ವಾಕ್ಯದಿಂದ ಈ ಒಂದು ಗ್ರಾಮದಲ್ಲಿ ದೇವರ ವಾಕ್ಯದಿಂದ ನಾನು ಮಾತನಾಡಲಿಕ್ಕಿದ್ದೇನೆ. ದೇವರ ಪ್ರೀತಿ ಎಂಥದ್ದು ಎಂಬುದಾಗಿ, ದೇವರ ಒಂದು ಪ್ರೀತಿ ಎಷ್ಟು ದೊಡ್ಡದೆಂಬುದಾಗಿ ಅದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. हम देख रहे हैं हर एक गांव में, कर्नाटक या आंध्र हो या तमिलनाडु, महाराष्ट्र, हर एक गांव, हर एक गली में आज हम देख रहे परिवार में और बस्ती में प्यार मोहब्बत नहीं है. ನಾವು ನೋಡ್ತಾ ಇದ್ದೇವೆ, ಈ ಒಂದು ಕರ್ನಾಟಕ ಆಗಲಿ ಮತ್ತು ಯಾವುದೇ ನಮ್ಮ ಇಂಡಿಯಾದಲ್ಲಿ ಆಗಲಿ, ಪ್ರತಿಯೊಂದು ಹಳ್ಳಿಗಳಾಗ್ಲಿ ಒಂದು ಪ್ರೀತಿ ಅನ್ನುವಂಥದ್ದು ಇಲ್ಲ. परमेश्वर खुदा बाप ये आसमान और जमीन का बादशाह है. ದೇವರು ಈ ಒಂದು ಭೂಮಿ ಆಕಾಶದ ಒಂದು ಸರ್ವಶಕ್ತಿ ಮಹಾನ್ ಆಗಿದ್ದಾನೆ. वो जब चाहे वो कई अलग अलग प्रकार के सन्नाटा ले सकता है इस दुनिया में. ಆತನು ಏನನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೋ ಅದು ಆಗುವಂತದ್ದಾಗಿದೆ. जैसे केरला में तूफान, आसाम में तूफान, अलग अलग जगह पे तूफान, और लोग एक जोड़ी कपड़े और बस्ती में बिना कपड़े से ऐसे निकल पड़े. ನೋಡ್ರಿ, ಕೇರಳ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಜನರು ಎಷ್ಟು ಕಷ್ಟದಲ್ಲಿದ್ದಾರೆ ಮತ್ತು ಅವರು ಹಾಗೆ ಅದೇ ಹುಟ್ಟುಪಟ್ಟಿ ಮೇಲೆ ಹೋಗ್ಬಿಟ್ಟಿದ್ದಾರೆ. खुदा बाप के पास ये आसमान और जमीन का चाबी है. ದೇವರ ಹತ್ರ ಏನು ಈ ಒಂದು ಆಕಾಶದ ಭೂಮಿಯ ಒಂದು ಚಾವಿ ಆತನ ಹತ್ರ ಇದೆ. हाँ, तो प्यार के बारे में हम बात कर रहे थे, मोहब्बत, ಪ್ರೀತಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. खुदा बाप कह रहा है कि जैसे मैं इंसान को प्यार करता हूँ, ದೇವರು ಹೇಳ್ತಾ ಇದ್ದಾನೆ, ನಾನು ಯಾವ ರೀತಿಯಾಗಿ ಮನುಷ್ಯನನ್ನ ಪ್ರೀತಿಸುತ್ತೇನೆ, जैसे तुम अपने पड़ोस को भी प्यार करो. ಅದೇ ರೀತಿಯಾಗಿ ನಿಮ್ಮ ಆಜು ಬಾಜು ಇರ್ತಕ್ಕಂಥವ್ರನ್ನ ಪ್ರೀತಿಸಿರಿ. प्यार और मोहब्बत एक बहुत ही करीब रिश्ता है. ಪ್ರೀತಿ ಮತ್ತು ಅನ್ಯೋನ್ಯತೆ ಅನ್ನುವಂಥದ್ದು ಅದು ಬಹಳ ಹತ್ತಿರವಾಗಿರ್ತಕ್ಕಂಥದ್ದಾಗಿದೆ. कुछ लवर लोग भी आत्महत्या कर लेते, ಎಷ್ಟೋ ಜನರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುವಂತವರಾಗಿದ್ದಾರೆ. क्योंकि वो लोग अपनी मर्जी के खिलाफ ब्याह करने जाते. ನಾವು ನಮ್ಮ ಒಂದು ಮನಸ್ಸಿನ ಇಚ್ಛೆ ಪ್ರಕಾರವಾಗಿ ಹೋಗುವುದಾದ್ರೆ, परमेश्वर के डायरेक्शन के जरिए नहीं गए वो, ದೇವರ ಒಂದು ಹಾದಿ ನಮಗೆ ಸಿಗುವುದಿಲ್ಲ. हम देख रहे हैं ड्यूटरोनॉमी चैप्टर 6 वर्स 5, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5 में लिखा है, 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, हर एक इंसान अपने खुदा को पूरे मन से, पूरे दिल से और अपने रूह से, आत्मा से उसकी स्तवन करो, उसकी स्तुति करो. ಪ್ರತಿಯೊಬ್ಬ ಮನುಷ್ಯರು ಹೃದಯದಿಂದಲೂ ಮತ್ತು ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಆತನು ಪ್ರೀತಿಸಬೇಕೆಂಬುದಾಗಿ. अब देखो एक उदाहरण, कार इंजन, अगर इंजन सही नहीं तो फिर चमक धमक गाड़ी क्या फायदा. ಒಂದು ಉದಾಹರಣೆ ನೋಡ್ರಿ, ಒಂದು ಗಾಡಿ ಇಂಜನ್ ಸರಿಯಾಗಿರ್ಲಿಲ್ಲ ಅಂದ್ರೆ ಅದು ಯಾವ ಹೋಗ್ಲಿಕ್ಕೆ ಸಾಧ್ಯನಾ? इसी तरह ये जो हमारा जो शरीर है, ಅದೇ ಪ್ರಕಾರವಾಗಿ ಶರೀರ ಏನಿದೆ, माइंड, बॉडी एंड हार्ट, ಅದೇ ಆತ್ಮ, ಪ್ರಾಣ, ಶರೀರ, माइंड मेन इंजन है. ಇದು ಒಂದು ಪ್ರಾಣ ಬಹಳ ಒಂದು ಇಂಜನ್ ಇದ್ದ ಹಾಗೆ ಇದೆ. और ये जो दिल है, ये दिल एक कप ससर की तरह, ಇದು ಈ ಹೃದಯ ಒಂದಿದೆ, ಅದು ಒಂದು कांच का कप सासर. ಗ್ಲಾಸ್ ಇದ್ದ ಹಾಗೆ. अगर ये कांच का कप सासर को मैंने फेंक दिया, ಒಂದು ಗ್ಲಾಸ್ ಅನ್ನು ನಾವು ಬಿಟ್ಟಾಕಿದ್ರೆ ये टूट जाता है. ಅದು ಒಡೆದು ಹೋಗ್ತದೆ. अगर स्टील का कप को आपने फेंक दिए, ಸ್ಟೀಲಿನ ಒಂದು ಕಪ್ ಬಿಟ್ಟಾಕಿದ್ರೆ वो लग कर फिर वापस आएगा. ಅದು ತಿರುಗಿ ಬರ್ತದೆ, ಒಡೆಯುವುದಿಲ್ಲ. जेंट्स के जो हृदय है, ಅದೇ ರೀತಿಯಾಗಿ ಹೃದಯ ಇದೆ, स्टील के कप जैसे होता है. ಇದು ಸ್ಟೀಲ್ ಇದ್ದ ಹಾಗೆ ಇದೆ ಹೃದಯ. और जो लेडीज की जो हृदय है, ಹೆಣ್ಮಕ್ಳ ಹೃದಯ ये कांच के कप जैसे, ಅದು ಗಾಜಿನ ಇದ್ದ ಹಾಗೆ, बहुत जल्द टूट जाते हैं ಅದು ಬಹಳ ಜಲ್ದಿ ಒಡೆದು ಹೋಗುವಂತದ್ದಾಗಿದೆ, और बहुत जल्द चोट लग जाती है. ಬಹಳ ಹತ್ತುವಂತದ್ದಾಗಿದೆ. तो परमेश्वर की गाइडेंस बहुत जरूरी है. ದೇವರ ಒಂದು ಚಿತ್ತ ಬಹಳ ಮುಖ್ಯ ನಮಗಿದೆ. तो फिर हम पढ़ते वचन को, योहान 3:16, ನಾವು ಓದಿಕೊಳ್ಳೋಣ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. पिता, पुत्र, पवित्र आत्मा, ये भी एक 3 भाग है. ತಂದೆ, ಮಗ, ಪವಿತ್ರ ಆತ್ಮ 3 ಭಾಗ ಇದೆ. इनके अलग अलग कार्य है, ಇದು ಬೇರೆ ಬೇರೆ ಕೆಲಸ ಇದೆ, लेकिन फिर भी वो एक है. ಆದರೆ ಒಬ್ಬರೇ ಆಗಿದ್ದಾರೆ. फादर, सन एंड द होली स्पिरिट. ತಂದೆ, ಮಗ, ಪವಿತ್ರ ಆತ್ಮ
ಮೂರು ನಾವು ನೋಡ್ತೇವೆ. योहान 3:16 में हम पढ़ते हैं, ಯೋಹಾನ 3:16 ನಾವು ನೋಡ್ತೇವೆ. God so loved the world ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು that he gave his only son, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, that whoever believes in him ಆತ ನಮ್ಮ ಒಬ್ಬನಾದರೂ should not perish ನಾಶವಾಗದೆ but have everlasting life. ನಿತ್ಯ ಜೀವ ಹೊಂದಿಕೊಳ್ತಾರೆ. Not to send his son but through the world may be saved. दुनिया को बचाने के लिए आए. ಆತನು ಈ ಒಂದು ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ. यीशु मसीह एक मनुष्य के रूप में पैदा हुआ, ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿದರು. अपने माँ बाप का बात मानकर ಆತನು ತಂದೆ ತಾಯಿಯನ್ನ ಮಾತು ಕೇಳಿದರು. वो कारपेंटर का काम करता था बड़ा होने तक. ಆತನು ದೊಡ್ಡವನಾಗುವವರೆಗೆ ತಂದೆ ಮಾಡುವಂತ ಕೆಲಸ, ಕಾರ್ಪೆಂಟರ್ ಅಂದ್ರೆ ಬಡಿಗೆತನದ ಕೆಲಸ ಮಾಡ್ತಾ ಇದ್ದ. और फिर वो प्रभु की सेवा में निकले. ಆಮೇಲೆ ಆತನ ಸೇವೆಯಲ್ಲಿ ಬಂದನು. और वो चाहता है कि हर एक इंसान नाश ना हो. ಆತನ ಹೇಳ್ತಾನೇನೆಂದ್ರೆ ಯಾರು ನಾಶವಾಗಬಾರದು ಮನುಷ್ಯರು. खुदा का इच्छा यह है कि आप युद्ध में, कुछ लोग वॉर में मर जाते, ಅಂದ್ರೆ ಅನೇಕರು ಯುದ್ಧದಲ್ಲಿ ಸಾಯ್ತಾರೆ, कुछ लोग बाढ़ में मर जाते, ಕೆಲವೊಬ್ಬರು ಹೊರಗಡೆ ಸಾಯುವಂತವರಾಗಿದ್ದಾರೆ, कुछ लोग बीमारी में मर जाते. ಕೆಲವೊಬ್ಬರು ಅನಾರೋಗ್ಯದಿಂದ ಸಾಯ್ತಾರೆ. आप जानते हैं ये जो कोरोना जो बीमारी हुआ, ಒಂದು ಉದಾಹರಣೆ ನೋಡ್ರಿ, ಬೇಮಾರಿ ಅಂದ್ರೆ ಕರೋನಾ ಆಗ್ಲಿ ಮತ್ ಬೇರೆ ಆಗ್ಲಿ, पूरी दुनिया में कोरोना कोरोना ಕೊರೋನಾ 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 ಈ ರೀತಿಯಾಗಿ ಹೇಳ್ತಾರೆ. कोरोना का मतलब क्या है? ಆ ಕರೋನಾದ ಒಂದು ಅರ್ಥ ಏನಿದೆ? वो जो बीमारी का जो वायरस है, क्राउन शेप में, क्राउन मुकुट किरीट, ಅಂದ್ರೆ ಒಂದು ಕಿರೀಟ ಇದ್ದ ಹಾಗೆ ಅದು. उसका जो वायरस का जो शेप है क्राउन जैसे है, इसीलिए इसका नाम रखा कोरोना. ಅದು ನೀವು ನೋಡಿದ್ರಿ ಮೊಬೈಲ್ ನಲ್ಲಿ ಮತ್ತೆ ಅನೇಕ ಟಿವಿಯಲ್ಲಿ, ಅದು ಕರ್ನಾದು ಒಂದು ಟೋಪಿ ಇದ್ದ ಹಾಗೆ ಈ ರೀತಿಯಾಗಿ ಒಂದು ಮುಟ್ಟುವಂತದ್ದು. शैतान किरीट पहन ಸೈತಾನದ ಒಂದು ಕಿರೀಟ ಹೆಂಗಿರ್ತ ಆ ರೀತಿಯಾಗಿ ಮುಳ್ಳು ಮುಳ್ಳು. सभी के मुंह में कोरोना कोरोना कोरोना, ಎಲ್ಲರ ಬಾಯಲ್ಲಿ ಕರೋನಾ ಕರೋನಾ ಈ ರೀತಿಯಾಗಿತ್ತು. काफी लोग करोड़ से ज्यादा लोग मारे. ಎಷ್ಟೋ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಜನ ಸತ್ತಿದ್ದಾರೆ. खुदा बाप का एक वचन है एक्सोडस 23:25 में, ದೇವರ ವಾಕ್ಯದಲ್ಲಿ ಒಂದು ವಚನ ಇದೆ, मैं तुम्हारे घर से बीमारी को दूर करता हूँ, ನಾನು ನಿಮ್ಮನ್ನ ಈ ಒಂದು ರೋಗದಿಂದ ದೂರ ಮಾಡ್ತೇನೆ ಎಂಬುದಾಗಿ, तुम्हारे लिए लंबा उम्र देंगे, ನಿನಗೋಸ್ಕರ ಆಯುಷ್ಕಾಲ ಕೊಡ್ತೇನೆ, इस जमीन के पर मैं पानी ले आऊंगा, ಈ ಒಂದು ಭೂಮಿಯ ಮೇಲೆ ಮಳೆಯನ್ನು ಸುರಿಸುತ್ತೇನೆ, तुम मेरे पास आओ, ನಿನ್ನ ಹತ್ರ ಬಾ, मैंने तुमको निर्माण किया, ನಾನ್ ನಿನಗೆ ನಿರ್ಮಿಸಿದ್ದೇನೆ, तुम यहाँ वहां नहीं भटकना. ನೀನು ಆ ಕಡೆ ಈ ಕಡೆ ತಿರುಗಬಾರ್ದು. अगर ಒಂದ್ ವೇಳೆ कुछ समय आप जिएंगे, ನೀನು ಒಂದ್ ವೇಳೆ ಜೀವಿಸುವುದಾದ್ರೆ आपकी जो आत्मा नाश हो गए तो क्या फायदा? ಒಂದು ಆತ್ಮ ಒಂದು ನಾಶ ಆದ್ರೆ ಏನ್ ಫೈದಾ ಇದೆ ನಮ್ಗೆ? यूहान 3:16 में यही लिखा है, ಯೋಹಾನ 3:16 ಇದೇ ಬರೆಯಲ್ಪಟ್ಟಿದೆ, खुदा का इच्छा नहीं है कि तुम नाश हो जाओ. ದೇವರ ಚಿತ್ತ ಇಲ್ಲ ನೀವು ನಾಶ ಆಗಬಾರದು ಎಂಬುದಾಗಿ. दिन भर लोग कष्ट करते, खून पसीना, लेकिन उनके पास वो कंगाल हो गए. ಎಷ್ಟೋ ಜನರು ದಿನನಿತ್ಯ ಕೆಲಸ ಮಾಡಿ ಬೆವರು ಸುರಿಸಿ ಸಹ ಆ ಹಣಕ್ಕೋಸ್ಕರವಾಗಿ ಬಡದಾಡ್ತಾ ಇದ್ದಾರೆ. उनके घरों में बरकत नहीं है, ಅವ್ರ ಮನೆಯಲ್ಲಿ ಬರಕತ್ ಇಲ್ಲ, उनके घर में शांति नहीं, ಅವ್ರ ಮನೆಯಲ್ಲಿ ಶಾಂತಿ ಇಲ್ಲ, उनके घर में चैन नहीं, ಅವ್ರ ಮನೆಯಲ್ಲಿ ಸಂತೋಷ ಇಲ್ಲ, परिवार में झगड़ा, ಮನೆಗಳಲ್ಲಿ ಜಗಳ ಇದೆ, भाई में झगड़ा, ಅಣ್ಣ ತಮ್ಮಂದಿರಲ್ಲಿ ಜಗಳ ಇದೆ, बहन में झगड़ा, ಅಕ್ಕ ತಂಗಿಯರಲ್ಲಿ ಜಗಳ ಇದೆ, और पूरे गली में झगड़ा, ಗಲ್ಲಿಯಲ್ಲಿ ಸಹ ಜಗಳ ಇದೆ, शहर में झगड़ा, ಸಿಟಿಯಲ್ಲಿ ಜಗಳ ಇದೆ, बिदर में झगड़ा, ಬೀದರ್ದಲ್ಲಿ ಇದೆ, ಎಲ್ಲ ಕಡೆ सभी जगह पे ಎಲ್ಲ ಕಡೆಗಳಲ್ಲಿ ಜಗಳ ಇದೆ. लोग शांति नहीं चाहते. ಮನುಷ್ಯರಲ್ಲಿ ಶಾಂತಿ ಇಲ್ಲ. और हमारी जो देश युद्ध की तैयारी में भी है. ಅದೇ ರೀತಿಯಾಗಿ ನಮ್ಮ ದೇಶ ಯುದ್ಧಕ್ಕೋಸ್ಕರವಾಗಿ ಸಹ ರೆಡಿ ಇದೆ. यीशु मसीह जब पैदाश हुआ, देवदूत गा रहे थे इस जमीन के पर शांति रहे. ಯೇಸು ಕ್ರಿಸ್ತನು ಹೇಳಿದರೆ ಈ ಒಂದು ಭೂಮಿ ಮೇಲೆ ಶಾಂತಿ ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ. यूहान 15:19 में लिखा है, ಯೋಹಾನನು 16:19 ಬರೆಯಲ್ಪಟ್ಟಿದೆ. ಯೋಹಾನ 16:19 ನೋಡ್ರಿ. You love one another as I love you. ನೀವು ಮತ್ತೊಬ್ಬರಿಗೋಸ್ಕರವಾಗಿ ಪ್ರೀತಿಸಿರಿ ಎಂಬುದಾಗಿ. मत्ती 22:37 में लिखा है, ಮತ್ತಾಯನು 22:26 ಬರೆಯಲ್ಪಟ್ಟಿದೆ. You love one another. ನೀವು ಒಬ್ಬರನ್ನ ಪ್ರೀತಿಸಿರಿ. सबसे बड़ा
सबसे बड़ा कानून या सबसे बड़ा एक लॉ है खुदा का कि वो अपने पड़ोस या अपने आप को तुम प्यार करो जैसे दूसरों को प्यार करते। ಎಲ್ಲಕ್ಕಿಂತ ದೇವರ ಒಂದು ದೊಡ್ಡ ಆಜ್ಞೆ ಏನಾಗಿದೆ ಅಂದ್ರೆ ನಿನ್ನನ್ನು ನಿನ್ನ ನೆರೆಯವರಂತೆ ಪ್ರೀತಿಸಿ ಎಂಬುದಾಗಿ। यूट्यूब में हम जो संदेश दे रहे गॉड इज लव, खुदा बाप प्यार करता है इस जमीन पे लोगों को। ದೇವರು ಈ ಒಂದು ಸಂದೇಶದ ಮುಖ್ಯ ಉದ್ದೇಶ ಏನಂದ್ರೆ ಈ ಲೋಕವನ್ನ ಪ್ರೀತಿಸ್ತಾ ಇದ್ದಾರೆ। और एक बात तो लिखा है कमांडमेंट्स में, ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿದೆ, जो आजकल बच्चे माँ बाप के बातें नहीं मानते। ಇವತ್ತು ನಾಳ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳ್ತಾ ಇಲ್ಲ। हम देख रहे सिटी में, ನಾವು ನೋಡ್ತಾ ಇದ್ದೇವೆ ಸಿಟಿಯಲ್ಲಿ सभी बच्चों के हाथ में ये सुबह से शाम तक ये मोबाइल, ಮುಂಜಾನೆಯಿಂದ ಸಾಯಂಕಾಲವರೆಗೆ ಮೊಬೈಲ್ ಇರ್ತದೆ बस ಕೈಯಲ್ಲಿ। इसी को देख रही है, ಇದಕ್ಕೆ ನೋಡ್ತಾ ಇದ್ದಾರೆ, इसी के दायरे चल रहे हैं। ಇದರ ಹಿಂದೆನೆ ಹೋಗ್ತಾ ಇದ್ದಾರೆ, माँ बाप के बात नहीं मानते। ತಂದೆ ತಾಯಿ ಮಾತನ್ನ ಕೇಳ್ತಾ ಇಲ್ಲ। ये एक इंस्ट्रूमेंट है, ಇದು ಒಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ಒಂದು ये बात करने के लिए। ಇದು ಖಾಲಿ ಒಂದು ಉಪಯೋಗ ಮಾಡೋದಕ್ಕಾಗಿ ಇದೆ। आज ये इंस्ट्रूमेंट ऐसे हो गया, ಇದು ಒಂದು ಈ ರೀತಿಯಾಗಿ ಉಪಯೋಗಿಸುವಂತದ್ದಾಗಿದೆ। इसमें एंटरटेनमेंट, पिक्चर, हर एक चीज है। ಇದರಲ್ಲಿ ಎಲ್ಲಾ ಪಿಕ್ಚರ್ಗಳು ಈ ರೀತಿಯಾಗಿ ಇವೆ। और ये कॉलेज के बच्चे बिगड़ गए। ಮತ್ತು ಒಂದ್ ನಿಮಿಷ ಕೂಡ್ರಿ, ಸ್ವಲ್ಪ 10 ನಿಮಿಷ ಆ ಕಡೆ ಈ ಕಡೆ ನೋಡ್ಬೇಡಿ, ಹೇಳಿ ಬೋಲು। ये जो इंस्ट्रूमेंट नॉलेजेबल है कॉलेज में, ಇದು ಕಾಲೇಜಿನಲ್ಲಿ ಸಹ ಇದೆ, ಎಲ್ಲ ಇದರಿಂದ ನೋಡಿ ಹಾಳಾಗ್ತಾ ಇದ್ದಾರೆ ಹುಡುಗರೆಲ್ಲ। लेकिन हर समय इसको आप लेके नहीं बैठना। ಯಾವಾಗಲೂ ಇದನ್ನ ಹಿಡ್ಕೊಂಡು ಕೂಡ್ಬೇಡ್ರಿ। लिखा है खुदा बाप ने इस वचन में 2 Chronicles chapter 7, ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, लिखा है तुम मेरी दर्शन करो। ನೀವು ನನ್ನ ದರ್ಶನವನ್ನು ನೋಡ್ರಿ। तो लोग दूरदर्शन देख रहे दिन भर, ಆದರೆ ಜನರು ಏನ್ ಮಾಡ್ತಾ ಇದಾರೆ, ದೂರದರ್ಶನ ನೋಡ್ತಾ ಇದ್ದಾರೆ। इसी की वजह से क्या हुआ, उनके घर में संकट हो। ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಸಂಕಟ ಇದೆ। तो यो पहला जॉन ಮೊದಲನೇ ಯೋಹಾನ 4:8, 4ನೇ ವಚನ, he who does not love, जो प्यार नहीं करते, ಯಾರು ಪ್ರೀತಿಸುವುದಿಲ್ಲವೋ उनको खुदा नहीं मालूम। ಅವರಿಗೆ ದೇವರು ಗುರು ತಿಳಿಯುವುದಿಲ್ಲ। कहाँ है खुदा, ಎಲ್ಲಿದ್ದಾರೆ ದೇವರು, कहाँ है खुदा, ಎಲ್ಲಿದ್ದಾರೆ, बताओ मेरे को खुदा कहाँ है। ಎಲ್ಲಿದ್ದಾರೆ ಹೇಳ್ರಿ, ದೇವರು ಎಲ್ಲಿದ್ದಾರೆ। बॉम्बे में एक ऐसा ग्रुप है, खुदा बता मेरे को कहाँ है, देखना चाहता हूँ। ಬಾಂಬೆದಾಗ ಒಂದು ಗ್ರೂಪ್ ಅದ, ದೇವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ। खुदा को आप नहीं देख सकते, ದೇವರನ್ನ ನಾವು ನೋಡುವುದಿಲ್ಲ। वो एक रूह है। ಆತನು ಆತ್ಮನಾಗಿದ್ದಾನೆ। इंसान से जब बात करते ಮನುಷ್ಯರು ಯಾವ ರೀತಿಯಾಗಿ ಮಾತನಾಡ್ತಾರೋ उसको कम्युनिकेशन बोलते हैं। ಅದಕ್ಕೆ ಒಂದು ಅನ್ಯೋನ್ಯತೆ ಹೇಳ್ತಾರೆ। रोड पे जो ट्रक जाते हैं ರಸ್ತೆ ಮೇಲೆ ಟ್ರಕ್ ಗಳು ಹೋಗ್ತಾ ಇರ್ತವೆ, उसको ट्रांसपोर्टेशन बोलते हैं। ಅದಕ್ಕೆ ಏನಂತಾರೆ, ಟ್ರಾನ್ಸ್ಪೋರ್ಟೇಷನ್ ಅಂತಾರೆ, ಅಂದ್ರೆ ಇಲ್ಲಿಂದ ಅಲ್ಲಿಗೆ ಒಯ್ಯುವಂಥದ್ದು। तो एक इंसान खुदा से जब बात करते हैं, ಅದೇ ರೀತಿಯಾಗಿ ಮನುಷ್ಯನು ದೇವರೊಂದಿಗೆ ಮಾತನಾಡುವುದಾದ್ರೆ एक मांस और हड्डी एक सुपर नेचुरल गॉड से बात करते हैं। ಈ ಒಂದು ಮನುಷ್ಯನ ದೇಹ ಮತ್ತು ಇದು ಎಲುಬುಗಳು ಸಹ ಅದು ಒಂದು ಸೂಪರ್ ನ್ಯಾಚುರಲ್ ಆಗಿರ್ತಾರೆ। उसको नहीं देख सकते, ಆತನಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ। वो नीति सूर्य है। ಆತನು ನೀತಿ ಸ್ವರೂಪನಾಗಿದ್ದಾನೆ। मैं आंध्र में इस भाई के घर के करीब एक जगह पे हम प्रार्थना किए, ಒಂದು ದಿನ ಈ ಯಾವುದೋ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ್ರು। वहां पर कहते हो नीति सूर्य पेद्द स्वामी बन, ಓ ನಿಮ್ ನೀತಿ ಸ್ವರೂಪಪ್ಪ, ಈ ರೀತಿಯಾಗಿ नी पेद्द स्वामी। ನಿಮ್ ದೊಡ್ಡ ಸ್ವಾಮಿ ಎಂಬುದಾಗಿ तो लोग हैरान हो गए, ಜನರು ಪರೇಶಾನ್ ಆಗಿದ್ದಾರೆ। जिसको हम दिन भर हम ये करने लिए, एक्चुअली यही मेन खुदा है। ಈ ದೇವರೇ ನಿಜವಾಗಿರುವಂತ ದೇವರಾಗಿದ್ದಾರೆ। कबूल किए उसने, ಆತನ ತಿಳ್ಕೊಳ್ಬೇಕು। आंखों से नहीं देख पाए, ಕಣ್ಣಿನಿಂದ ನೋಡ್ಲಿಕ್ಕೆ ಆಗಿಲ್ಲ। नीति सूर्य ನೀತಿ ಸ್ವರೂಪ पेद्द स्वामी, ದೊಡ್ಡ ಸ್ವಾಮಿ एकड़ा बताओ ಎಲ್ಲಿದ್ದಾರೆ, कहाँ जाए। ಎಲ್ಲಿಗೆ ಹೋಗ್ಬೇಕು। लेकिन यीशु स्वामी घर वहां उसी जगह पे थे, लेकिन नहीं बोले। ಆದ್ರೆ ಯೇಸು ಅಲ್ಲೇ ಇದ್ದಾರೆ, ಆತನ ನೋಡುವುದಿಲ್ಲ। मेरे से बात निकले, ಇವರಿಂದ ಒಂದು ಮಾತು ಬಂತು, मेरे पीछे चलो, वहां पर है ನನ್ನ ಹಿಂದೆ ಬಾ, ಅಲ್ಲಿದ್ದಾರೆ, वो जगह है, ಅಲ್ಲಿ ಜಾಗ ಇದೆ, उस पहाड़ पे लोग ये जाते हैं, आप वहां चले जाओ। ಅಲ್ಲಿ ಒಂದು ಗುಡ್ಡದ ಹತ್ರ ಹೋಗಿ ಅಲ್ಲಿ ಇದ್ದಾರೆ, ಅಲ್ಲಿ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ। हालेलुया। हालेलुया। तो खुदा बाप और एक बात मैं एक साक्षी दूंगा, ನಾನು ಒಂದು ಸಾಕ್ಷಿ ಹೇಳ್ತೇನೆ।
जब मैं पठानकोट में था पंजाब में, ಇವರು ಪಂಜಾಬದಲ್ಲಿ ಪಠಾನ್ಕೋಟದಲ್ಲಿ ಇರ್ತಾ ಇದ್ರು. एक स्त्री ऐसे ಒಬ್ಬ ಈ ರೀತಿಯಾಗಿ ಹೆಣ್ಮಗಳು, जिनको इंग्लिश नहीं मालूम, ಅವರಿಗೆ ಇಂಗ್ಲಿಷ್ ಗೊತ್ತಿಲ್ಲ, वो इंग्लिश में बोलने लगी. ಅವ್ರು ಇಂಗ್ಲಿಷ್ ನಲ್ಲಿ ಹೇಳಲಿಕ್ಕೆ ಚಾಲು ಮಾಡಿದ್ರು. हम लोग दोनों गार्डन में बैठे हुए, ಇವರಿಬ್ರು ಒಂದು ಗಾರ್ಡನ್ ಅಲ್ಲಿ ಕೂತಿದ್ರು. उसके बेटे को कुछ दूसरा प्रॉब्लम था, ಆ ಒಂದು ಹೆಣ್ಮಗಳಿಗೆ ಬೇರೆ ಒಂದು ಸಮಸ್ಯೆ ಇತ್ತು. और उसको मैं खटिया में, लोहे के खटिया में दोनों हाथ पैर बांध के रखे. ಆ ಒಂದು ಇದರಲ್ಲಿ ಅವರು ಕಟ್ಟಿ ಹಾಕಲ್ಪಟ್ಟಿದ್ರು. क्योंकि वो बहुत परेशान करने लगा उस शहर में. ಯಾಕಂದ್ರೆ ಆ ಒಂದು ಸಿಟಿಯಲ್ಲಿ ಅವರಿಗೆ ಬಹಳ ಪರೇಶಾನ್ ಮಾಡಿದ್ರು. कुछ भानुमती था उसके बाद, ಅದು ಭಾನುಮತಿ ಈ ರೀತಿಯಾಗಿ ಇರಬಹುದು. तो उसकी माँ से मैं बात कर रहा हूँ गार्डन पे. ಆ ಒಂದು ಗಾರ್ಡನ್ ಅಲ್ಲಿ ಇವರು ಅವರ ತಾಯಿಯೊಂದಿಗೆ ಮಾತನಾಡ್ತಾ ಇದ್ರು. उसकी माँ अचानक इंग्लिश में बोलने लगी. ಆಕೆ ಅಚಾನಕ್ ಆಗಿ ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ಚಾಲು ಮಾಡಿದ್ರು. यीशु मसीह इंग्लिश से बात कर रहे हैं मुझसे. ಯೇಸು ಕ್ರಿಸ್ತನು ಇಂಗ್ಲಿಷ್ ನಲ್ಲಿ ಅವಳಿಗೆ ಮಾತನಾಡಲಿಕ್ಕೆ ಸ್ಟಾರ್ಟ್ उन ಮಾಡಿದ್ರು. लोगों के बारे में तुम बात नहीं करना, ಅವ್ರ ಬಗ್ಗೆ ನೀನ್ ಮಾತನಾಡಬಾರದು, मैंने जो तुमको जो कह दिया तुम वो करो, ನಾನೇನ್ ಹೇಳ್ತೇನೆ ಅದನ್ನ ಅದು ಮಾಡೆಂಬುದಾಗಿ ಹೇಳಿದ್ರು. और मेरे लोगों को धैर्य दो, ನಮ್ಮ ಜನರಿಗೆ ಧೈರ್ಯ ಕೊಡ್ರಿ, मैं तुम्हारे साथ हूँ, ನಾನ್ ನಿಮ್ ಜೊತೆ ಇದ್ದೇನೆ ಎಂಬುದಾಗಿ. और मैं तुम्हारे लोगों को मैं ऊंचा उठाऊंगा, ನಾನು ನಿಮ್ಮನ್ನ ಮೇಲೆ ಎತ್ತುತ್ತೇನೆ, और मैं इस आसमान और जमीन का बादशाह हूँ. ನಾನು ಈ ಭೂಮಿ ಆಕಾಶವನ್ನು ನಿರ್ಮಿಸಿದಂತ ಅವನಾಗಿದ್ದೇನೆ ಎಂಬುದಾಗಿ. ये जो साक्षी है, ಇದು ಒಂದು ಸಾಕ್ಷಿ ಇದೆ. उस गांव में सभी लोग ने सुन ली. ಅಲ್ಲಿ ಎಲ್ಲರೂ ಕೇಳಿದ್ರು. तो आए हम पढ़ते वचन को, ಅದಕ್ಕೆ ಓದೋಣ ನಾವು ವಾಕ್ಯ. मत्ती 22:37. ಮತ್ತಾಯ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 27ನೇ ವಚನ. 22:37. 22ನೇ ಅಧ್ಯಾಯ 37ನೇ ವಚನ. 37 वर्स. अच्छा मैं पढ़ लेता हूँ आपके लिए. You shall love one another ಒಬ್ಬರನ್ನು ಪ್ರೀತಿಸಿರಿ, and as I love you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. पर खुदा बाप आपसे प्यार करता है, आपको नहीं मालूम. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮಗೆ ಗೊತ್ತಿಲ್ಲ. मैं गारंटी से आपको कहता हूँ कि परमेश्वर आपको प्यार करता है. ನಾನು ನಿಮಗೆ ಗ್ಯಾರಂಟಿ ಆಗಿ ಹೇಳ್ತಾ ಇದ್ದೇನೆ, ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. हालेलुया. हालेलुया. आज की जो हमारे टॉपिक है, ಇವತ್ತಿನ ದಿನ ನಮ್ಮ ಒಂದು ಸಂದೇಶ ಇದೆ, God is love. ದೇವರು ಪ್ರೀತಿಸುವಂತ ದೇವರು. हालेलुया. हालेलुया. फिर हम पढ़ते मत्ती 5 में, ಮತ್ತೆ ನಾವು ಓದಿಕೊಳ್ಳೋಣ ಮತ್ತಾಯ 5ನೇ ಅಧ್ಯಾಯ 44 वर्ष. 44ನೇ ವಚನ. दूसरी बात है, ಎರಡನೇ ಮಾತಿದೆ, खुदा बाप ये कह रहा है ದೇವರು ತಂದೆ ಆದಂತ ದೇವರು ಈ ರೀತಿಯಾಗಿ ಹೇಳ್ತಾ कि ಇದ್ದಾರೆ, आस पास पड़ोस में जो लोग हैं, ಆಜು ಬಾಜು ನಿಮ್ಮ ಸುತ್ತ ಇರತಕ್ಕಂತ ಏನ್ ಜನ ಇದ್ದಾರೆ, शायद ये आपके दुश्मन होंगे, ಅವ್ರು ಒಂದ್ ವೇಳೆ ವೈರಿಗಳಾಗಿರ್ಬೋದು, आप उनको भी प्रीति करना है. ಆದ್ರೆ ಅವರನ್ನು ನಾವು ಪ್ರೀತಿಸಬೇಕು. यही सबसे बड़ा कानून है. ಇದು ಎಲ್ಲಕ್ಕಿಂತ ದೊಡ್ಡ ಒಂದು ಆಜ್ಞೆ ಇದೆ. आप दुश्मन को भी प्यार करना. ವೈರಿಗಳನ್ನು ಸಹ ಪ್ರೀತಿ ಮಾಡ್ರಿ. दुश्मन को प्यार करना बहुत बहुत कठिन है. ವೈರಿಗಳನ್ನ ಪ್ರೀತಿಸುವಂತದ್ದು ಬಹಳ ಕಷ್ಟ ಇದೆ. हम देख रहे हैं इस गांव में ನಾವು ನೋಡ್ತಾ ಇದ್ದೇವೆ, ಹಳ್ಳಿಯಲ್ಲಿ किसी का शादी हो रहा है, ಯಾರಾದ್ರೂ ಮದುವೆ ಆಗ್ತಾ ಇದ್ರೆ मैं नहीं जाऊंगा शायद. ನಾನು ಹೋಗ್ತೇನೆ. किसी का मौत हो गया, किसी का मौत हो गया, ಯಾರಾದ್ರೂ ತೀರ್ಕೊಂಡ್ರೆ या म्यूजिक लगा के जश्न मनाएंगे, ಅಲ್ಲಿ ಒಂದು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾರೆ. और उनके उनके जो मौता में आप यहाँ पर जश्न मारे. ಈ ಹಳ್ಳಿಯಲ್ಲಿ ಮಾಡ್ತಾರಲ್ಲ, ಯಾರಾದ್ರೂ ಸತ್ರೆ ಅಲ್ಲಿ ಬಡ ಕುಣಿತಾ ಇರ್ತಾರೆ. फिर क्या होता है, गुस्सा और बढ़ जाता है, ಮತ್ತೆ ಅದು ಒಂದು ಸಿಟ್ಟು ಜಾಸ್ತಿ ಆಗ್ತದೆ, और दुश्मनी और बढ़ जाती है. ವೈರತ್ವ ಇನ್ನೂ ಹೆಚ್ಚಾಗ್ತದೆ. फिर देखते देखते एक साल में अपने घर में किसी का मौत हो गया, ನೋಡ್ತಾ ನೋಡ್ತಾ ಮತ್ತೆ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಆ ರೀತಿ ಆಗಾದ್ರೆ हम लोग रो पड़े. ಒಂದ್ ವೇಳೆ ಆಳ್ತಾ ಇರ್ತಾರೆ. ಹೌದಲ್ಲ, ये गलत बात है. ಇದು ಬಹಳ ತಪ್ಪಾಗಿರುವಂತ ಮಾತು. मत्ती 5:44 वर्ष में लिखा है, ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, लव योर एनिमीज. ಪ್ರೀತಿಸಿರಿ ಮತ್ತೊಬ್ಬರಿಗೋಸ್ಕರ. हालेलुया. हालेलुया. अच्छा, तीसरी बात है, इसके साथ हम खत्म करते हैं. ಅದರ ಜೊತೆಲಿ ಇನ್ನೊಂದು ಮೂರನೇ ಮಾತು ಹೇಳ್ತಾ ಇದ್ದೇನೆ. लव फॉर मनी इज द रूट कॉज ऑफ ऑल इविल. आज हम देख रहे लोगों को मोहब्बत, पैसे से मोहब्बत हो. ನೋಡ್ರಿ, ನಾವು ನೋಡ್ತಾ ಇದ್ದೇವೆ ಜನರ ಪ್ರೀತಿ ಹೆಂಗಿರ್ತದೆ ಅಂದ್ರೆ ಹಣದಿಂದ ಪ್ರೀತಿ ಆಗ್ತಾ ಇದೆ. ಹಣದಿಂದ. जिस कलीसिया में प्यार मोहब्बत नहीं है, उस जगह पे बहुत पैसा है. ನೋಡ್ರಿ, ಎಲ್ಲಿ ಒಂದು ಈ ಸಭೆ ಇರುವಂತ ರೀತಿಯಲ್ಲಿ ಎಲ್ಲಿ ಹಣ ಇದೆಯೋ ಅಲ್ಲಿ ಬಹಳಷ್ಟು ಪ್ರೀತಿ ಪ್ರೀತಿ ಬರ್ರಿ ಬರ್ರಿ ಈ ರೀತಿಯಾಗಿರ್ತದೆ. और जिस कलीसिया में रो रो के इस ऐसे जंगल में अकेले में दुआ कर रहे, उनको कुछ नहीं मिले.
ಒಂದ್ ವೇಳೆ ನಾವು ಒಂದ್ ವೇಳೆ ಮನಪೂರ್ವಕವಾಗಿ ಒಂದು ಹಳ್ಳಿಯಲ್ಲಾಗ್ಲಿ ಅಥವಾ ಜಂಗಲ್ನಲ್ಲಾಗ್ಲಿ ಒಂದ್ ವೇಳೆ ಅಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲಿ ಯಾರು ಬರೋದಿಲ್ಲ. पैसे के लिए आपको ज्यादा लालच नहीं होना, ಅಂದ್ರೆ ಹಣಕ್ಕೋಸ್ಕರವಾಗಿ ಮಾಡಬೇಡ್ರಿ. या पैसे के साथ आपको ज्यादा मोहब्बत नहीं होना. ಹಣ ಬಹಳ ಕೆಟ್ಟತನಕ್ಕೆ ನಡೆಸ್ತದೆ ಎಂಬುದಾಗಿ. उस पैसे के मोहब्बत के साथ शायद आप जमीन में चले जाएंगे. ಆ ಒಂದು ಹಣದ ಆಸೆಯು ಅದು ಬಹಳ ಒಂದು ಕೆಳಗಡೆ ಒಯ್ಯುವಂತದಾಗಿದೆ. हालेलुया. हालेलुया. आप रियल फैक्ट आप देखते रहेंगे बिदर में कहीं कहीं किसी के पास बहुत ही पैसा था बैग में, अचानक मालूम नहीं पैसा उसी दूसरी किसी के पास गया और उसको खड्डे में डाल, है ना. ನೋಡ್ರಿ ಯಾರ ಹತ್ರ ಒಂದ್ ವೇಳೆ ಹಣ ಇದ್ದಿದ್ದು ನೋಡಿದ್ರಂದ್ರೆ ಅವರು ಅದ್ ತಗೊಂಡು ಹೋಗಿ ಆ ಒಂದು ಕೆಳಗಡೆ ಕೆದರಿ ಹಾಕುವಂತವ್ರು ಸಹ ಆಗಿದ್ದಾರೆ. खुदा बाप कह रहा है कि मेरी जो आंखें है 24 घंटे मैं पूरे दुनिया में सबको देख रहा हूँ क्या क्या कर रहे हैं. ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಕಣ್ಣು 24 ಅವರ್ಸ್ ನೋಡ್ತಾನೆ ಇದೆ ನೀವೆಲ್ಲರಿಗೆ. हालेलुया. हालेलुया. तो हमारा जो टॉपिक है, ನಮ್ಮ ಒಂದು ಸಂದೇಶ ಇದೆ, परमेश्वर प्रीति है. ದೇವರು ಪ್ರೀತಿ ಇದ್ದಾನೆ. गॉड इज लव. ದೇವರು ಪ್ರೀತಿಸುವಂತ ದೇವರು. हालेलुया. हालेलुया. योहान 15:17 में लिखा है, ಯೋಹಾನನು 15:17 ಬರೆಯಲ್ಪಟ್ಟಿದೆ, अपने दुश्मन को प्यार करो ವೈರಿಗಳನ್ನು ಪ್ರೀತಿಸಿರಿ जैसे मैं दूसरे आपको प्यार करूं. ಬೇರೆಯವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. हम इस टॉपिक को बंद करें इस गीत के साथ. ಈ ಒಂದು ಹಾಡಿನ ಮುಖಾಂತರವಾಗಿ ನಾವು ಪ್ರಾರ್ಥನೆ ಮಾಡೋಣ. अपनों को तो इस दुनिया में सब प्यार करते हैं, गैरों को भी प्यार करना मसीहा सिखाते हैं. अपनों को तो इस दुनिया में सब प्यार करते हैं, गैरों को भी प्यार करना मसीहा सिखाते हैं. हालेलुया, हालेलुया, हालेलुया. एक गाल पर जो मारे तमाचा, दूजा गाल भी देना. ले जाए कोई एक मील जबरन, 2 मील साथ देना. एक गाल पर जो मारे तमाचा, दूजा गाल भी देना. ले जाए कोई एक मील जबरन, 2 मील साथ जाना. अपनों को तो दुनिया में सब प्यार करते हैं, गैरों को भी प्यार करना मसीहा सिखाते हैं. अपनों को तो इस दुनिया में सब प्यार करते हैं, गैरों को भी प्यार करना मसीहा सिखाते हैं. हालेलुया, 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 हालेलुया. Praise you Lord. Praise Lord. प्रभु तुझे धन्यवाद देते हैं. आज हम प्रार्थना करें. ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ವಂದನೆ ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. सब अपने आंखें बंद करें. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. आस पास पड़ोस में लोगों के लिए हम प्रार्थना करें. ನಾವು ನಮ್ಮ ಆಜು ಬಾಜು ಇರ್ತಕ್ಕಂತ ಜನರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. खुदा बाप इसने आपको यही कह दिया है, ದೇವರು ಇದನ್ನ ಹೇಳ್ತಾ ಇದ್ದಾರೆ, मैं चाबी तुम्हारे पास दे चुका हूँ. ನಾನು ನಿಮ್ಮ ಹತ್ರ
ಕೀಲಿ ಕೊಟ್ಟಿದ್ದೇನೆ. तुम प्रार्थना करोगे ನೀವು ಪ್ರಾರ್ಥನೆ ಮಾಡುವುದಾದ್ರೆ तो आप लोग तूफान भी बंद कर सकते हो. ನೀವು ಒಂದ್ ವೇಳೆ ಆ ಮೋಡ ಒಂದು ತುಫಾನ್ ಸಹ ಬಂದ್ ಮಾಡಬಹುದು. आइए हम प्रार्थना करें. ಪ್ರಾರ್ಥನೆ ಮಾಡೋರು ನಾವು. God of Abraham, Isaac, Jacob, Moses, Jeremiah, as we come before your throne of grace, Lord, we thank you for this message. God is love, Yes, Lord. and love one another as you will love yourself. Yes, Lord. We pray that in this village, इस गांव में, इस बस्ती में, इस पूरे इलाके में खुदा बाप का प्यार है, क्योंकि ये जमीन, आप जमीन से इंसान को निर्माण किया. तो तुझे हम लाख लाख धन्यवाद देते खुदा. आपने जो कला हमको दिया, जो गीत गाने के लिए, बोलने के लिए, संदेश देने के लिए, और तेरे पवित्र शास्त्र में लिखा है कि मेरे बेटे और मेरे बेटियां दिन के सूरज जैसे चमकेंगे और तारे जैसे चमकेंगे. भाई जो हमारे साथ है खुदा, ये प्रभु का संदेश दे के अलग अलग जगह पे जा रहा है, गुलबर्गा बहुत दूर. खुदा इसकी जो इसके मेहनत में कोई ऐसे ये नहीं खुदा, इसको और आशीर्वाद दे और शक्ति दे इसके परिवार को खुदा, और इस बस्ती में तेरे नाम के गौरव के लिए इस्तेमाल कर. हम मांगते इस प्रार्थना को यीशु के नाम से. ಆಮೆನ್ ಆಮೆನ್. ಹಲ್ಲೆಲೂಯಾ. ಜೋರಾಗಿ ಕೈತಾಳೆ ಮುಖಾಂತರವಾಗಿ ನಾವು